ಕೃಷ್ಣ ಎದ್ದೇಳೋ, ನೀರಾಕ್ತೀನಿ ರೀ. ಕೃಷ್ಣ ಎದ್ದೇಳೋ. ಅಯ್ಯೋ ಇದೇನಿದು, ಮುಖದ ಮೇಲೆ ನೀರ್ ಹಾಕಿದ್ರು ಇವ್ನು ಎದ್ದೇಳ್ತಾನೆ ಇಲ್ಲ. ಇವನೇನ್ ಬದುಕಿದಾನ ಸತ್ತೋಗಿದಾನ? ಏನಿವ್ರು? ಚಿಕ್ಕಿ, ಬಾಯಿ ಬಂದಾಗೆಲ್ಲ ಮಾತಾಡಬೇಡಿ ನೀವು. ಅತ್ತೆ, ನಿಮ್ಗೆ ಎಷ್ಟು ಬೈದ್ರು ಅರ್ಥ ಆಗಲ್ಲ ಅಲ್ವಾ? ನಿಮ್ ಗಜ್ಜಿನೇ ಸರಿ ಬೆಂಡೆ ತಕ್ಕೆ. ಇವಾಗ ಕೃಷ್ಣ ಎದ್ದೇಳ್ತಾನ ನೋಡಿ. ಕೃಷ್ಣ ಎದ್ದೇಳೋ, ಚಗುಳಿ ಕೊಡ್ತೀನಿ, ಎದ್ದೇಳು ಎದ್ದೇಳು ಎದ್ದೇಳು. ಏಯ್ ಕಳ್ಳ ಕಳ್ಳ, ಎದ್ದೇಳೋ, ಎದ್ದೇಳು ಎದ್ದೇಳು ಎದ್ದೇಳು. ಏನಿದು, ಇಷ್ಟೊಂದು ಕಚಗುಳಿ ಕೊಟ್ರು ಎದ್ದೇಳ್ತಿಲ್ವಲ್ಲ? ಕೃಷ್ಣ, ಬೇಡ ಮಗಳೇ. ಯಾಕಪ್ಪಯ್ಯ, ಯಾಕೆ ನನ್ನ ತಡಿತಾ ಇದ್ದೀರಾ? ಹೋಗಿ ಹೋಗಿ ಆ ಶತ್ರುಗಳಿಗೆ ಕರುಣೆ ತೋರಿಸ್ತಾ ಇದ್ದೀರಾ. ಕರುಣೆ ಅಲ್ಲ, ಶತ್ರುಗಳನ್ನ ಯಾವಾಗ್ಲೂ ಗುಬ್ಬಕ್ ಬಿಟ್ಟು ಆಮೇಲೆ ಪಾಠ ಕಲಿಸ್ಬೇಕಂತೆ. ಅಂದ್ರೆ ಅಪ್ಪಯ್ಯ, ನೀವೇನ್ ಹೇಳ್ತಿದ್ರು ನಂಗೊಂದು ಅರ್ಥ ಆಗ್ತಿಲ್ಲ. 1ನೇ ಮಾಡಿಯಿಂದ ತಳ್ಳಿದ್ರೆ ಜಾಸ್ತಿ ಪೆಟ್ಟಾಗುತ್ತಾ, ಇಲ್ಲ 10ನೇ ಮಾಡಿಯಿಂದ ತಳ್ಳಿದ್ರೆ ಜಾಸ್ತಿ ಪೆಟ್ಟಾಗುತ್ತಾ? ಮಾಡಿಯಿಂದ ತಳ್ಳಿದ್ರೆ ಜಾಸ್ತಿ ಪೆಟ್ಟಾಗತ್ತೆ. ಈಗ ಸೇವಂತಿ ಖುಷಿ ವಿಚಾರದಲ್ಲಿ ಇನ್ನೂ 1ನೇ ಮಾಡಿಲಿದ್ದಾಳೆ. ಅವಳನ್ನ 10ನೇ ಮಾಡಿಗೆ ಹತ್ತಿಸ್ಬೇಕು, ಆಮೇಲೆ ಅಲ್ಲಿಂದ ತಳ್ಳಬೇಕು. ಆಗ ಅವಳಿಗೆ ಪೆಟ್ ಜಾಸ್ತಿ ಆಗೋದು. ಅರ್ಥ ಆಯ್ತಾ ನಾನೇನ್ ಹೇಳ್ದೆ ಅಂತ? ಕೃಷ್ಣ, ಇಲ್ಲೋಡು, ನಾನ್ ನಿಮ್ಮಜ್ಜಿ. ನೀನ್ ಎದ್ರೆ ನಿನ್ ಜೊತೆ ಆಟ ಆಡ್ತೀನಿ, ಹೊಸ ಹೊಸ ಕತೆಗಳೆಲ್ಲ ಹೇಳ್ತೀನಿ. ಎದ್ದೇಳೋ ಎದ್ದೇಳೋ, ಪ್ಲೀಸ್ ಎದ್ದೇಳೋ. ಏ ಕೃಷ್ಣ, ಏ ಕಳ್ಳ, ನಾಟಕ ಮಾಡ್ತಿದ್ಯಾ ನಾಟಕ? ಎದ್ದೇಳು ಎದ್ದೇಳು ಎದ್ದೇಳು. ಅತ್ತೆ, ಏನ್ ಮಾತಾಡ್ತಾ ಇದ್ದೀರಾ ನೀವು? ಮತ್ತಿನ್ನೇನ್ ಸೇವಂತಿ, ಮಕ್ಳು ಇಷ್ಟೊತ್ತು ಮಲ್ಗೋಕ್ ಸಾಧ್ಯನೇ ಇಲ್ಲ, ಇವ್ ನಾಟಕ ಆಡ್ತಿದ್ದಾನೆ. ಏ ಕಳ್ಳ ಕೃಷ್ಣ, ಎದ್ದೇಳೋ ಎದ್ದೇಳೋ. ಕೃಷ್ಣ, ಇಲ್ಲಿ ನೋಡು, ನಿನ್ ಜೊತೆ ಆಟ ಆಡ್ಬೇಕು ಅಂತ ಎಲ್ರೂ ಕಾಯ್ತಾ ಇದಾರೆ. ಎದ್ದೇಳಪ್ಪ. ಸಾಕೆಲ್ರು ನಿಲ್ಲಿಸ್ತೀರಾ? ಮಗುಗೆಲ್ರು ಸೇರ್ಕೊಂಡು ಯಾಕೆ ಟಾರ್ಚರ್ ಕೊಡ್ತಾ ಇದ್ದೀರಾ? ಪಾಪ ಅವ್ನು ನಿದ್ದೆ ಮಾಡ್ತಾ ಇದ್ದಾನೆ, ನಿದ್ದೆ ಮಾಡ್ಲಿ ಬಿಡಿ. ಅವ್ನ್ ಪಾಡಿಗೆ ಅವ್ನಿಗೆ ಯಾವಾಗ ಎದ್ದೇಳ್ಬೇಕು ಅನ್ಸುತ್ತೋ ಅವಾಗ ಎದ್ದೇಳಿ. ದಯವಿಟ್ಟು ಯಾರು ಬಲವಂತ ಮಾಡಿ ಅವ್ನ ಎಪ್ಸಕ್ ಹೋಗ್ಬೇಡಿ. ತಗೊಳಪ್ಪ, ಪಾಪುಗೋಸ್ಕರ ನಾವ್ ಇಷ್ಟೊತ್ತು ಕಾದಿದ್ದಕ್ಕೆ ನೀವು ನಮಗ್ ಸರಿಯಾಗಿ ಹೇಳ್ತಿದ್ದೀರಾ. ಅಲ್ಲ ಅದಕ್ಕೆ ಕೃಷ್ಣ ಸಿಕ್ಕಿದ್ದಾನೆ ಅಂತ ನೀವು ಒಬ್ರೇ ಎತ್ಕೊಂಡ್ ಮುದ್ದಾಡಿದ್ರೆ ಸಾಕ? ನಾವು ಎಲ್ಲ ಎತ್ಕೊಳ್ಳೋದು ಬೇಡವಾ? ಅದಕ್ಕೆ ನಾನಿವಾಗ ಕೃಷ್ಣನ ಎತ್ಕೋತೀನಿ. ಬರೋ ಬರೋ ಬರೋ. ಏ ಕೃಷ್ಣ, ಎದಳಪ್ಪ ಎದಳೋ. ಅಶ್ವಿನ್ ಕೊಡು, ನಾನೊಂದ್ಸತಿ ಎತ್ಕೊಳ್ತೀನಿ. ಕರ್ಣ ಈಗ ಈಸ್ಕೊಂಡಿದ್ದೀನಿರೋ. ಇಲ್ಲ, ನಾನು ಒಂದ್ಸತಿ ಎತ್ಕೊಂಡ್ ಕೊಡ್ತೀನಿ, ಕೊಡು. ಏ ಇಲ್ಲಪ್ಪ, ಸುಮ್ನಿರು. ಅಲ್ಲ ಅಶ್ವಿನ್, ನಿನ್ ಬಾಯಿಲಿ ಬಾಯಿಲಿ ಕೊಡು. ಕೊಡು. ಇರು ನೋಡಿ, ನನ್ ಮೊಮ್ಮಗನ ನಾನು ಎತ್ಕೊಂಡೇ ಇಲ್ಲ ಕಣ. ನನ್ಗೂ ಆಸೆ ಇದೆ. ನಾನು ಈಗಲೇ ಇಸ್ಕೊಂಡಿರೋ, ನಾನು ಈಗ ಇಸ್ಕೊಂಡಿರೋ, ನಾನು 10 ನಿಮಿಷ ಬಿಟ್ಟು ಕೊಡ್ತೀನಿ. ಕೊಡ ಇಲ್ಲಿ, ಕೊಡಿಲಿ. ಅತ್ತೆ ನೋಡು ಚಿನ್ನಿ, ನೀನ್ ಎದ್ರೆ ನಿನ್ಗೆ ಒಳ್ಳೊಳ್ಳೆ ಚಾಕ್ಲೇಟ್ಸ್ ಕೊಡ್ತೀನಿ, ಒಳ್ಳೊಳ್ಳೆ ಬಿಸ್ಕೆಟ್. ಏನು ನೀನು ಹಿಂದೆ ಬರ್ತಾನೆ ಇದ್ಯಾ? ಹೋಗೋ ನೀನು. ನೀವಿಬ್ರು ಎತ್ಕೋತೀನಿ, ಕೊಡಿ. ಅಣ್ಣ ಇರು. ಇಷ್ಟೊತ್ತು ನೀನ್ ಎತ್ಕೊಂಡಿರ್ಲಿಲ್ವಾ? ಇವಾಗ ನಾನ್ ಎತ್ಕೋತೀನಿ. ಅಮ್ಮ ಕೊಡಮ್ಮ, ನಿನಗೆ ವಯಸ್ಸಾಯ್ತು ಜಾಸ್ತಿ. ಯಾರಿಗೋ ವಯಸ್ಸಾಗಿರೋದು ನೋಡು, ವಯಸ್ಸಾಯ್ತು ಅಂತಿದ ನನ್ಗೆ. ಹೋಗ್ಲಿ ಬಿಡಮ್ಮ. ಅರ್ಥ ಆಯ್ತು. ಅವಳ ಖುಷಿನ ಇನ್ನು ಜಾಸ್ತಿ ಮಾಡ್ಬೇಕು. ಅವಳನ್ನ 10ನೇ ಮಾಡಿಗೆ ಹತ್ತಿಸ್ಬೇಕು, ಆಮೇಲೆ ಅವಳನ್ನ ಅಲ್ಲಿಂದ ತಳ್ಳಬೇಕು. ಇದೇ ಅಲ್ವಾ ಅಪ್ಪಯ್ಯ ನೀವು ಹೇಳ್ತಾ ಇರೋದು? ಈಗ ಅವಳನ್ನ ಅವಳು ಪಾಡಕ್ ಬಿಟ್ಬಿಡು. ಮಗು ಬಂದಿರೋ ಖುಷಿಲಿ ತೇಲಾಡ್ಲಿ, ಹಾರಾಡ್ಲಿ. ತುಂಬಾ ಖುಷಿಯಾಗಿರೋ ಸಮಯ ನೋಡಿ ಅವಳ ರೆಕ್ಕೆನ್ ಕತ್ತರಿಸು.
ಆಗ ನೋಡು ಅವಳು ಗೋಳಾಟ ಚೀರಾಟ ಹೇಗಿರುತ್ತೆ ಅಂತ. ಆ ಸೇವಂತಿ ಸ್ಥಿತಿನ ನೋಡಿ ನೀನು ಪರಮಾನಂದ ಪಡ್ತೀಯ. ಹೌದಪ್ಪಯ್ಯ, ನೀವ್ ಹೇಳ್ತಾ ಇರೋದು ಸರಿಯಾಗೇ ಇದೆ. ಸೇವಂತಿ ನನ್ ಮಾಡಿರೋ ಅವಮಾನಕ್ಕೆ ಅವಳನ್ನ ಸುಮ್ನೆ ಬಲಿ ಕೊಡೋದಿಲ್ಲ. ಬಲಿ ಕೊಡಕ್ ಮುಂಚೆ ಅವಳಿಗೆ ಈ ಭೂಮಿ ಮೇಲೆ ನರಕ ತೋರಿಸ್ತೀನಿ. ಅವಳನ್ನ ಜೀವಂತ ಶವ ಮಾಡಿ ಆಮೇಲೆ ಅವಳನ್ನ ಆಹುತಿ ತಗೋತೀನಿ. ಅದಕ್ಕೆ ಇದೇ ಒಳ್ಳೆ ಉಪಾಯ. ಸೇವಂತಿ ಖುಷಿ ಸಂತೋಷ ಎಲ್ಲ ಆ ಮಗುವಿನಲ್ಲಿದೆ. ಅದನ್ನ ನೀನು ಕಟ್ಟಾಕಿದ್ರೆ ಅವಳ ಖುಷಿನ ಕಟ್ಟಾಕ್ದಂಗೆ. ಕಟ್ಟು ಬಿಚ್ಚು, ಅವಳ ಖುಷಿಗೆ ರೆಕ್ಕೆ ಕೊಡು. ಸರಿ ಅಪ್ಪಯ್ಯ. ಅಶ್ವಿನ್, ನಾನು ಅತ್ತೆ ಸುಮ್ನಿರಿ ಅತ್ತೆ, ನಾನು ಯಾರು ಕೊಡಲ್ಲ, ಸುಮ್ನಿರಿ, ಯಾರು ನನ್ ಕೇಳ್ಬಿಡಿ. ಹೀರಮ್ಮ ಕೊಡು. ಎಲ್ರೂ ಒಂದ್ ನಿಮಿಷ ಸುಮ್ನಿರಿ. ನಾವ್ ಇಷ್ಟ ಹೇಳ್ಸಿದ್ರು ಕೃಷ್ಣ ಎದ್ದೇಳ್ತಿಲ್ಲ. ಅರ್ಜುನ್, ಏನಾಯ್ತು? ಕೃಷ್ಣ ಯಾಕೆ ಎದ್ದೇಳ್ತಿಲ್ಲ? ನನಗೂ ಅದೇ ಆತಂಕ ಆಗ್ತಿದೆ ಭಾವ. ಅಲ್ಲ, ಏನೇ ಆಗಿದ್ರು ಇಷ್ಟೊತ್ತಿಗಾಗ್ಲೂ ಎದ್ದೇಳ್ಬೇಕಾಗಿತ್ತು. ಆದ್ರೂ ಯಾಕೆ ಈ ರೀತಿ ನಿದ್ದೆ ಮಾಡ್ತಾ ಇದ್ದಾನೆ? ಅದೇ ಮತ್ತೆ, ನೀರ್ ಹಾಕಿದ್ರೆ ಎಂತ ನಿದ್ದೆಯಿಂದನೂ ಎಚ್ಚರ ಆಗುತ್ತೆ. ಇವನ್ ಯಾಕೆ ಎದೊಳ್ತಾನೆ ಇಲ್ವಲ್ಲ? ಏನಾಗಿದೆ ಅಂತಾನೂ ಗೊತ್ತಾಗ್ತಿಲ್ಲ. ದಾರಿಲೂ ಹೀಗೆ ಮಲಗಿದ್ದ. ಅವನ್ ಕಿಡ್ನಾಪ್ ಆಗಿ ಮತ್ತೆ ನನಗ್ ಸಿಕ್ಕಿ ಎಷ್ಟೊತ್ತಾಯ್ತು. ಆಗ್ಲಿಂದ್ಲೂ ಇದೇ ಸ್ಥಿತಿಲಿದಾನೆ. ನಿಜ ಹೇಳ್ಬೇಕು ಅಂದ್ರೆ ಕೃಷ್ಣ ಸಿಕ್ಕದಾಗಿಂದ ನಾನು ಇವನ್ ಧ್ವನಿನೇ ಕೇಳಿಲ್ಲ. ಅರ್ಜುನ್ ಸರ್, ಏನ್ ಹೇಳ್ತಾ ಇದ್ದೀರಾ ನೀವು? ಹೌದು ಸೇವಂತಿ, ನಾನು ಆ ಮಾಟಗಾತಿ ಜಾಗಕ್ಕೆ ಹೋಗಿದ್ನಲ್ಲ, ಅಲ್ಲೂ ಕೃಷ್ಣ ಹೀಗೆ ಮಲಗಿದ್ದ. ಓ, ಅರ್ಥ ಆಯ್ತು ಬಿಡು ಏನಾಗಿದೆ ಅಂತ. ಏನಾಗಿದೆ? ಆ ಮಾಟಗಾತಿ ನಮ್ ಕೃಷ್ಣನ್ ಮೇಲೆ ಮಾಟ ಮಾಡಿರ್ಬೇಕು. ನೋಡಿ ಚಿಕ್ಕಿ, ನೀವೇನೇನೋ ಮಾತಾಡ್ಬೇಡಿ. ಲೇ, ನಾನೇನೇನೋ ಮಾತಾಡ್ತಿಲ್ಲ ಕಣೆ, ಇರೋ ವಿಷಯನೇ ಹೇಳ್ತಾ ಇದ್ದೀನಿ. ನಿನ್ ಮೇಲ್ ಇಷ್ಟೆಲ್ಲ ದ್ವೇಷ ಇರೋಳು ಅವಳು ಸುಮ್ನೆ ಇರ್ತಾಳ? ನಿನ್ನ ಗಂಡನನ್ನ ಕಟ್ ಹಾಕೋಷ್ಟು ಧೈರ್ಯ ಇದೆ. ನಿನ್ನ ಉಸಿರನ್ನೇ ನಿಲ್ಸೋಷ್ಟು ಧೈರ್ಯ ಇದೆ. ಇಷ್ಟೊತ್ತಾದ್ರೂ ಮಗು ಕಣ್ಬಿಟ್ಟಿಲ್ಲ ಅಂತಂದ್ರೆ ಏನೇ ಅರ್ಥ? ಇನ್ನೇನ್ ಕಾರಣ ಇರುತ್ತೆ? ನನ್ಗನ್ಸೋ ಮಟ್ಟಿಗೆ ಇವನು ಕಣ್ಬಿಡದೆ ಅನುಮಾನ. ಅಯ್ಯೋ ಕೃಷ್ಣ, ಯಾಕಪ್ಪ ಈ ತರ ಪರೀಕ್ಷೆ ಮಾಡ್ತಿದ್ಯಾ ದೇವ್ರೆ?